ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಓಕೆ, ಇವಾಗ ನಾನು ನನ್ನ ಪ್ರೆಗ್ನೆನ್ಸಿ ಸ್ಟೋರಿನ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್, ನನ್ನ ಮಗನ ಪ್ರೆಗ್ನೆನ್ಸಿ ಸ್ಟೋರಿ ಅಂತಲೇ ಹೇಳ್ಬೋದು. ಯಾಕೆ ಸಕ್ಸಸ್ಫುಲ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದರಲ್ಲಿ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ, ತುಂಬಾ ಕಷ್ಟ ಇದೆ. ಏನೇನೆಲ್ಲ ಆಯಿತು ನನ್ನ ಪ್ರೆಗ್ನೆನ್ಸಿಯಲ್ಲಿ, ಅದರಲ್ಲೂ ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ಏನೇನೆಲ್ಲ ಆಯಿತು ಅಂತ ಫುಲ್ ಡಿಟೇಲ್ ಆಗಿ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾವು ಮನೆಯಲ್ಲೇ ಯೂರಿನ್ ಟೆಸ್ಟ್ ಮಾಡಿಕೊಂಡ್ರೂ ಕೂಡ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೂ ಕೂಡ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದಾಗ ಡಾಕ್ಟರ್ ರೆಫರ್ ಮಾಡೇ ಮಾಡ್ತಾರೆ. ಯೂರಿನ್ ಟೆಸ್ಟ್ಗೆ ರೆಫರ್ ಮಾಡ್ತಾರೆ, CBC ಬ್ಲಡ್ ಟೆಸ್ಟ್ಗೆ ರೆಫರ್ ಮಾಡ್ತಾರೆ. ಸೊ ಇವೆರಡು ರಿಪೋರ್ಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ನಮ್ಮನ್ನು ಟೆಸ್ಟ್ ಮಾಡ್ತಾರೆ. BP ಇದೆಯಾ, ಶುಗರ್ ಇದೆಯಾ, ಮತ್ತು ಥೈರಾಯ್ಡ್ ಇದೆಯಾ, ಬೇರೆ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಅಂತ ಎಲ್ಲ ಕೇಳಿ ಡೀಟೇಲ್ಸ್ನ ತಗೊತಾರೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ರಿಪೋರ್ಟ್ನ ತೊಗೊಂಡು ಬಂದಮೇಲೆ ಕೆಲವೊಂದು ರಿಪೋರ್ಟ್ನ ತೋರಿಸಿದ್ಮೇಲೆ ಅದರಲ್ಲಿ ರಿಪೋರ್ಟ್ ಏನಿದೆ ಅನ್ನೋದನ್ನು ನಮಗೆ ಡೀಟೇಲ್ಸ್ ಆಗಿ ತಿಳಿಸ್ತಾರೆ. ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಓಕೆ ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಮೆಡಿಕೇಷನ್ನ ಸ್ಟಾರ್ಟ್ ಮಾಡ್ತಾರೆ ಅವಾಗಿನಿಂದ. ಮತ್ತು ನಾವು ಎಷ್ಟನೇ ವಾರ ಪ್ರೆಗ್ನೆಂಟ್ ಇದ್ದೀವಿ, ನಾವು ಇವಾಗ ಹೇಗಿರಬೇಕು ಏನು ಅಂತ ಡೀಟೇಲ್ಸ್ ಡಾಕ್ಟರ್ಸ್ನ ಕೊಡ್ತಾರೆ ನಮಗೆ. ಸೊ ಅದ್ರ ಪ್ರಕಾರ ನಾವು ಅವ್ರಿಗೆ ಕೊಟ್ಟ ಮೆಡಿಕೇಷನ್ನ ನಾವು ಫಾಲೋ ಮಾಡಬೇಕು. ಅವ್ರು ಇವಾಗ ಏನು ಹೇಳ್ತಾರೆ, ಏನು ಊಟ ಮಾಡಬೇಕು, ನಾವು ಯಾವ ಥರ ಇರಬೇಕು ಅಂತ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಸಾಕು, ಏನು ಪ್ರಾಬ್ಲಮ್ ಇರೋದಿಲ್ಲ. ನಾನು ಅದೇ ಥರ ಅವ್ರ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಬಂದೆ. ಆಗಸ್ಟ್ಗೆ ಮಾಡಿದೆ. ನಾನು ಎಲ್ಲಿ ಏನಕ್ಕೆ ನೋಡ್ಕೊಂಡು ಹೇಳ್ತಿದ್ದೆ ನಾನು ಯಾವಾಗ ಅಂತ ಅಂದರೆ, ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಇದೆಯಲ್ಲ ಅದನ್ನು ನೋಡಿಕೊಂಡೇ ಹೇಳ್ತಾ ಇದ್ದೀನಿ ಯಾವ್ಯಾವ ವಿಸಿಟ್ ಮಾಡಿದೆ ಏನಾಯಿತು ಅಂತ. ಸೊ ಹಾಗಾಗಿ ನೆಕ್ಸ್ಟು ನಾನು ಆಗಸ್ಟ್ 22ಗೆ ವಿಸಿಟ್ ಮಾಡಿದೆ. ಅಲ್ಲೆಲ್ಲ ಚೆನ್ನಾಗಿದೆ ಅಂದರೆ 19 to 20 ವೀಕ್ಸು, ಮಗು ಎಲ್ಲ ಚೆನ್ನಾಗಿದೆ, ಓಕೆ ಅಂತ ಎಲ್ಲ ಹೇಳಿದ್ರು. ಮತ್ತು ಕೆಲವೊಂದು ಪ್ರೋಟೀನ್ ಪೌಡರು ಮತ್ತು ಟ್ಯಾಬ್ಲೆಟ್ಸು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇರ್ಬೋದು, ಐರನ್ ಟ್ಯಾಬ್ಲೆಟ್ಸ್ ಇರ್ಬೋದು, ಎಲ್ಲನೂ ಬರೆದ್ರು. ನಾವು ಕೂಡ ತೊಗೋತಾ ಇದ್ವಿ. ನೆಕ್ಸ್ಟು 1 ವೀಕ್ ಅಥವಾ 1 ಮಂತ್ಗೆ ರೆಫರ್ ಮಾಡಿರ್ತಾರಲ್ಲ ಬನ್ನಿ ಅಂತ, ಆ ಟೈಮಲ್ಲಿ ನೋಡಿದಾಗ ನಮ್ಗೆ ಡಾಕ್ಟರ್ ಸಿಗ್ತಾ ಇರಲಿಲ್ಲ. ಪ್ರೀವಿನ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ವಾಮಿಟಿಂಗ್ ಇಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಇಲ್ಲವೇ ಇಲ್ಲ. ಒಂದು ಊಟ ನೋಡಿದ್ರೆ ಬೇಡ ಅಂತ ಅನಿಸೋದೇ ಇಲ್ಲ. ಬಟ್ ಊಟ ನಾರ್ಮಲ್ ಊಟ ಮಾಡ್ತೀನಿ, ತುಂಬ ಬೇಕು ಅಂತಲೂ ಒಂದ್ಸಲ ಕ್ರೇವಿಂಗ್ಸ್ ಇರಲಿಲ್ಲ. ಎಲ್ಲರೂ ಹೇಳ್ತಾರೆ ಪ್ರೆಗ್ನೆನ್ಸಿ ಆದಾಗ ಕ್ರೇವಿಂಗ್ಸ್ ಇರುತ್ತೆ, ತುಂಬ ಹಸಿವಾಗುತ್ತೆ, ಹಾಗೆ ಹೀಗೆ ಅಂತ. ಫಸ್ಟ್ ಆಫ್ ಆಲ್ ಇನ್ನೊಂದು ಏನು ಹೇಳಬೇಕು ಅಂದರೆ, ನಮ್ಮದು ಬಟ್ಟೆ ಶಾಪ್ ಇತ್ತಲ್ವ, ಸೊ ಹಾಗಾಗಿ ನಾನೇ ಬಟ್ಟೆ ಶಾಪ್ ಮೇಂಟೈನ್ ಮಾಡ್ತಾಯಿದ್ದೆ. ಟಿಲ್ ಅವ್ನು ಡೆಲಿವರಿ ಆಗೋ ಡೇಟ್ವರೆಗೂ ಬಟ್ಟೆ ಶಾಪ್ ಮೇಂಟೈನ್ ಮಾಡಿದ್ದೀನಿ. ನಾನು ಹೋಗ್ತಾಯಿದ್ದೆ ಬರ್ತಾಯಿದ್ದೆ ನಾರ್ಮಲಾಗಿ ಇದೆ. ನಾನು 4 to 5 ಮಂತ್ಸ್ ಪ್ರೆಗ್ನೆನ್ಸಿ ಆಗೋವರೆಗೂ ಅಂದರೆ ಹೊಟ್ಟೆ ಕಾಣಿಸೋವರೆಗೂ ಯಾರೋ ನಾನು ಪ್ರೆಗ್ನೆಂಟ್ ಅಂತ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಯಾರಿಗೂ ಗೊತ್ತಾಗಿರಲಿಲ್ಲ. ಅದೇ ಅಂದರೆ ಕ್ರೇವಿಂಗ್ಸ್ ಬಂತಲ್ಲ, ಸೊ ಹಂಗಾಗಿ ಹೇಳಿದೆ ಅಷ್ಟೇ. ನನಗೆ ಯಾವುದೇ ಥರ ಕ್ರೇವಿಂಗ್ಸ್ ಇರಲಿಲ್ಲ. ಸ್ವಲ್ಪ ಹೆಡ್ಡೇಕ್ ಅಂತ ಲೈಟಾಗಿ ಹೆಡ್ಡೇಕ್ ಬರ್ತಾಯಿತ್ತು, ಮೈ ಕೈ ನೋವು ಬರ್ತಾಯಿತ್ತು. ಫಸ್ಟು NT ಸ್ಕ್ಯಾನ್ ಮಾಡಿಸಿದಾಗ ಡಾಕ್ಟರ್ ಹೇಳೋದು, ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿಬಿಟ್ಟು ಪ್ಲೆಸೆಂಟಾಗಿ ಬಂದುಬಿಟ್ಟು ಮಗು ಬರೋ ಸ್ಪೇಸಲ್ಲೇ ಇದೆ, ಸೊ ಸ್ವಲ್ಪ ಕಷ್ಟ ಆಗ್ಬೋದು, ಪ್ರಾಬ್ಲಮ್ ಆಗ್ಬೋದು ಮುಂದಕ್ಕೆ, ಸಡನ್ನಾಗಿ ಎದ್ದೇಳೋದು ಕೂತ್ಕೊಳ್ಳೋದು ಈ ರೀತಿ ಏನು ಮಾಡಬಾರ್ದು, ಸ್ವಲ್ಪ ಸೆನ್ಸಿಟಿವ್ ಆಗಿದೆ ಅಂತ ಹೇಳಿದ್ರು. ನೆಕ್ಸ್ಟು ಸೆಕೆಂಡು NT ಸ್ಕ್ಯಾನ್ ಮಾಡಿಸಿದಾಗ ನೆಕ್ಸ್ಟ್ ಇನ್ನೊಂದು ಸಜೆಷನ್ಸ್ ಕೊಟ್ಟರು ಅವರೇ. ಸೊ ಅದು ಪ್ಲೆಸೆಂಟಾಗಿ ಬೆಳೀತಾ ಇದೆ, ಗ್ರೋತ್ ಆಗುತ್ತಲ್ಲ ಡೇ ಬೈ ಡೇ, ಸೊ ಮಂತ್ಲಿಯಿಂದ ಮಂತ್ಲಿಗೆ ಗ್ರೋತ್ ಆದಂಗೆ ಅದು ಮೇಲುಗಡೆ ಬರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದಾಗ ನನಗೆ ಅವಾಗ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಅಲ್ಲಿವರೆಗೂ ಸ್ವಲ್ಪ ಭಯನೇ ಇತ್ತು. ಯೋಚನೆ ಮಾಡೋದು ಏನು ಅಂತಂದರೆ, ನನ್ನ ಮಗಳಿಗೂ ಶ್ರೀವಿನ್ಗೂ 7 ವರ್ಷ ಡಿಫ್ರೆನ್ಸು. 7 ವರ್ಷದ ನಂತರ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿ ಆಗಿದೆ. ಸೊ ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ ಅನ್ನೋ ಒಂದು ಇದಕ್ಕೋಸ್ಕರ ನಾನು ಹಾಗೆ ಹೇಳ್ದ ಹಾಗೆ ನನಗೆ ಲಾಸ್ಟ್ ಪ್ರೀವಿಯಸ್ ಡಾಕ್ಟರ್ನ ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಸಿಗಲಿಲ್ಲ. ಸೊ ಹಾಗಾಗಿ ನಮಗೆ ಬೇರೆ ಹಾಸ್ಪಿಟ್ಲ್ ಸಜೆಸ್ಟ್ ಮಾಡಿದ್ದು ನನ್ನ ಫ್ರೆಂಡ್ ಅನಿತಾ, ಮಮತಾ, ಹಾಗೆ ನನ್ನ ನೇಬರು ಸುಜಾತ ಅಂತ. ಇವರು 3 ಜನ ರೆಫರ್ ಮಾಡಿದ್ರು. ಎಲ್ಲ ಹೇಳ್ತಿದ್ರಲ್ಲ, ನನಗೆ ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡು, ಹೆಬ್ಬಾಳದಲ್ಲೇ ಶ್ರೀರಾಮ್ಪುರದಲ್ಲೇ ಇಟ್ಕೊಂಡು, ನನಗೆ ಹಾಸ್ಪಿಟಲೇ ಗೊತ್ತಿರಲಿಲ್ಲ. ನನಗೆ ಅಲ್ಲೊಂದು ಹಾಸ್ಪಿಟ್ಲ್ ಇದೆ, ಇಷ್ಟು ಚೆನ್ನಾಗಿದೆಯಾ ಏನು ಅಂತಂದ್ಬಿಟ್ಟು. ಬ್ಯಾಂಗ್ಳೂರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅದು. ಸೊ ನಾವು ಅಲ್ಲಿ ವಿಸಿಟ್ ಕೊಟ್ಟಾಗ ತುಂಬ ರೇಟಿಂಗ್ಸ್ ಎಲ್ಲ ನೋಡಿದಾಗ ತುಂಬಾ ಚೆನ್ನಾಗಿತ್ತು, ನಮಗೂ ಖುಷಿ ಆಯಿತು. ಸೊ ಹೋಗೋಣ ಅಂತ ನಾನು ಫಸ್ಟೇ ಟ್ರೈ ಮಾಡಬೇಕಾಗಿತ್ತು, ನೆಗ್ಲೆಕ್ಟ್ ಮಾಡಿಬಿಟ್ನೇನೋ ಅಂತ ನನಗನ್ನಿಸ್ತು. ಯಾರನ್ನು ದಯವಿಟ್ಟು
ಹಿಂಗೆ ಪ್ರೆಗ್ನೆನ್ಸಿ ಆಗಿದೆ ಅಥವಾ ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿದೆ ಅಂತಂದಾಗ ಒಳ್ಳೆ ಡಾಕ್ಟರ್ನ ಚೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 5ರಿಂದ 6 ಹಾಸ್ಪಿಟ್ಲೇ ನೋಡಿ, ಅದರಲ್ಲಿ ಬೆಸ್ಟ್ ಯಾವುದಿದೆ, ನಮ್ಮ ಎಮರ್ಜೆನ್ಸಿಗೆ ಸಿಗ್ತಾರ ಅವರು, ತಕ್ಷಣ ಇನ್ ಕೇಸ್ ಏನಾದರೂ ಒಂದು ಫೀವರ್ ಬಂತು ಅಥವಾ ಅಬಾರ್ಷನ್ ಆಗೋ ಚಾನ್ಸಸ್ಸು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಟೈಮ್ಗಳಲ್ಲಿ ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ. ಪಟ್ಟಂತ ನಾವು ಕಾಲ್ ಮಾಡಿದ್ರೆ ನಮಗೆ ಡಾಕ್ಟರ್ ಅವೈಲೇಬಲ್ ಇರಬೇಕು. ಆ ಥರ ಇದ್ದರೆ ಬೆಸ್ಟ್ ಅಂತ ನಾನು ತಿಳ್ಕೊತೀನಿ. ನಾನು ಹಾಗೆ ಸೆಪ್ಟೆಂಬರಲ್ಲಿ ವಿಸಿಟ್ ಮಾಡಿದೆ. ಡಾಕ್ಟರ್ ಸುಕನ್ಯಾ ಅಂತ ನನಗೆ ಸಿಕ್ಕಿದ್ದ ಡಾಕ್ಟರು. 2-3 ಲೇಡಿ ಡಾಕ್ಟರ್ಸ್ ಇರ್ತಾರೆ, ಬಟ್ ನನಗೆ ಡಾಕ್ಟರ್ ಸುಕನ್ಯಾ ಮ್ಯಾಮ್ ಅಂತ ಸಿಕ್ಕಿದ್ದು. ತುಂಬ ಒಳ್ಳೆ ಡಾಕ್ಟರು. ನಿಜವಾಗ್ಲೂ ನಾನು ಪ್ರೀವಿಯಸ್ ಡಾಕ್ಟರ್ನ ನೆನೆಸ್ಕೊಂಡ್ರೆ ಬೇಜಾರೇ ಆಗುತ್ತೆ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನೋಡಿ, ನಾನು ಅಲ್ಲಿ ಹೋಗಿ ತೋರಿಸಿದಾಗ ಏನೇನೆಲ್ಲ ಕೊಟ್ಟರು ಟೆಸ್ಟ್ಗೆ. ಇದು ಯಾಕೆ ಫೋಲ್ಡ್ ಮಾಡಿದ್ದೀನಿ ಅಂದರೆ ನಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಶೇರ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ. ಅಲ್ಲಿ ಹೋದಾಗ GTT ಎಲ್ಲನೂ ಎಂಟಿ ಸ್ಟಮಕಲ್ಲಿ ಕೊಡಬೇಕು, ಮತ್ತು CBC ಟೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಹೇಳಿದ್ರು. CBC ಕೌಂಟೆಲ್ಲ ನಾರ್ಮಲ್ ಆಗಿ ಫಸ್ಟು ಕನ್ಫರ್ಮ್ ಆಗಿದಾಗ್ಲೂ ಎಂಟಿ ಸ್ಕ್ಯಾನ್ ಮಾಡೋಕ್ಕೆ ಹೋಗ್ತೀವಲ್ಲ ಆವಾಗ್ಲೂ ಕೊಟ್ಟಿರ್ತಾರೆ. ಬಟ್ ಇವಾಗ ಏನಕ್ಕಪ್ಪ ನನಗೆ ಇದನ್ನೆಲ್ಲ ಮಾಡಿಸಿದ್ರು ಅಂತಂದರೆ ಥೈರಾಯ್ಡ್ ಇತ್ತು ಅಂತ ನಾನು ಹೇಳಿದೆ. ಫಸ್ಟು ವಿಸಿಟ್ ಮಾಡಿದಾಗ ಪ್ರೀವಿಯಸ್ ಡಾಕ್ಟರ್ಸ್ ಬಗ್ಗೆನೂ ಕೇಳ್ತಾರೆ ಅವರು, ಎಲ್ಲಿ ತೋರಿಸಿದ್ರಿ, ಏನು, ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತೆಲ್ಲ. ಆವಾಗ ನಾವು ಯಾವುದೇ ಕಡೆ ಸುಳ್ಳು ಹೇಳಬಾರ್ದು, ಮುಚ್ಚುಮರೆ ಮಾಡ್ಕೊಂಡು ಹೇಳ್ಬಾರ್ದು. ಸೊ ಓಪನ್ ಆಗಿ ನಾನು ಹೇಳಿದೆ. ಅಲ್ಲಿ ಡಾಕ್ಟರ್ ಅವೈಲೇಬಲ್ ಇರ್ತಿರಲಿಲ್ಲ ಯಾವಾಗಲೂ ನಾವು ವಿಸಿಟ್ ಮಾಡಿದಾಗ. ಅಪಾಯಿಂಟ್ಮೆಂಟ್ ತೊಗೊಂಡ್ರೂ ಕೂಡ ಸಮ್ಟೈಮ್ ಸಿಗ್ತಿದ್ರು, ಸಮ್ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ ಇನ್ ಟೈಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇರಲಿಲ್ಲ ಮೇಯ್ನು. ಸೊ ಅದೇ ಪ್ರಾಬ್ಲಮ್ ಆಗಿದ್ದು. ನೆಕ್ಸ್ಟು ಅವರೆಲ್ಲ ಡೀಟೇಲ್ಸ್ ಕೇಳ್ತಾರಲ್ಲ, ಆವಾಗ ಟ್ಯಾಬ್ಲೆಟ್ಸ್ ಎಲ್ಲನೂ ಬರ್ಕೊಟ್ರು, ಮತ್ತು TSH ಮತ್ತು CBC ET ಇದನ್ನೆಲ್ಲನೂ ಬರ್ಕೊಟ್ರು. ಇದನ್ನೆಲ್ಲನೂ ಮಾಡಿಸಿದ್ವಿ ಫೈನಲಿ. ಮತ್ತು ಟ್ಯಾಬ್ಲೆಟ್ಸ್ಗಳೆಲ್ಲನೂ ಬರೆದು ಕೊಟ್ಟರು, ಅದನ್ನೆಲ್ಲ ತೊಗೊಂಡು ಹೋದ್ವಿ. ನೆಕ್ಸ್ಟು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಬನ್ನಿ ಅಂತ ಹೇಳ್ತಾರೆ. ಒಂದು 2 ಡೇಸ್ ಬಿಟ್ಬಿಟ್ಟು ಮತ್ತೆ ಹೋಗಬೇಕು ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು. ಮತ್ತು ಮೇಡಮ್ನ ಅವರು ಟೈಮ್ ಕೊಟ್ಟಿರ್ತಾರಲ್ಲ ಆವಾಗ ಅಪಾಯಿಂಟ್ಮೆಂಟ್ ತೊಗೊಂಡು, ಅಥವಾ ನಾರ್ಮಲ್ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡೋಗ್ಬೋದು, ಜನ್ರಲಾಗೂ ತೋರಿಸ್ಬೋದು. ನಾನು ಜನ್ರಲಾಗಿ ತೋರಿಸ್ದೆ. ಅವಾಗ ಅವ್ರು ಯಾವಾಗ ಡೇಟ್ ಕೊಟ್ಟಿದ್ರು ಆ ಡೇಟಲ್ಲಿ ಮಾರ್ನಿಂಗ್ ಒಂದು 8 o'clock ಹೋಗಿಬಿಟ್ರೆ ಡಾಕ್ಟರ್ ಸಿಗ್ತಾರೆ. ಜಸ್ಟ್ ನಾವು ಹೋದಾಗ ಎಲ್ಲ ಚೆಕ್ ಮಾಡಿದ್ರು. ರಿಪೋರ್ಟಲ್ಲಿ ಏನಿದೆ ನೋಡೋಣ ಬನ್ನಿ. ಎಕ್ಸ್ಟ್ರಾ ಹಾಡಾಗಿದ್ದೇನಪ್ಪ ಅಂತ ಅಂದರೆ, ಶುಗರ್ ಟೆಸ್ಟ್ ಮಾಡಿಸಿದ್ವಲ್ಲ, ನನಗೆ ಶುಗರ್ ಇದೆ ಅಂತ ಗೊತ್ತಾಗಿದ್ದೆ 5th ಮಂತಲ್ಲಿ ನನಗೆ GDM ಸ್ಟಾರ್ಟ್ ಆಯಿತು. ಏನಪ್ಪ ಇದು GDM ಅಂತ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಡುಬರುವಂಥ ಮಧುಮೇಹ ಅಂತ, ಶುಗರ್ ಕಾಯಿಲೆ ಅಂತಲೇ ಹೇಳ್ಬೋದು. ನನಗೆ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಕಾಯಿಲೆ ಅಂತ ಗೊತ್ತಾದ ತಕ್ಷಣ, ಅದರಲ್ಲೂ GDM ಶುಗರ್ ಇದೆ ಅಂತ ಗೊತ್ತಾದ ತಕ್ಷಣ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಅನ್ನಿಸ್ತು ನನಗೆ. ಪ್ರಪಂಚದಲ್ಲಿ ಯಾರಿಗೂ ಇಲ್ವೇನೋ ಶುಗರು, ನಾನೊಬ್ಬಳಿಗೆ ಶುಗರ್ ಇದೆಯೇನೋ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಡಾಕ್ಟರ್ ಬಿಡಿಸಿ ಹೇಳಿದ್ರು, ಡಾಕ್ಟರ್ ಸತೀಶ್ ಅಂತ ಅಂದ್ಬಿಟ್ಟು ಡಯಟಿಷಿಯನ್, ಅವ್ರ ಹತ್ರ ಕರ್ಕೊಂಡು ಹೋದರು. ಅವರು ನೀಟಾಗೆಲ್ಲ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ಯಾಕೆ ಬರುತ್ತೆ ಈ ಟೈಮಲ್ಲಿ GDM, ಏನಕ್ಕೆ ಬರುತ್ತೆ, ಆಮೇಲೆ ಏನು ತೊಗೋಬೇಕು ನಾವು, ಊಟಗಳು ಏನು ಫುಡ್ಡು, ಅದನ್ನೇ ಹೇಗೆ ಮೇಂಟೈನ್ ಮಾಡಬೇಕು, ಎಲ್ಲ ಡೀಟೇಲ್ಸ್ ಹೇಳಿದ್ರು. ನಾನು ಓಕೆ ಅವ್ರು ಹೇಳಿದ್ದು. ಮತ್ತು ಒಂದು ಬುಕ್ ಕೊಡ್ತಾರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ. ಮಾರ್ನಿಂಗು ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಸ್ಗಳನ್ನ ತೊಗೋಬೇಕು. ನಂದು ಮ್ಯಾಕ್ಸಿಮಮಲ್ಲಿ ಶುಗರ್ ಅಂತ ತಕ್ಷಣ, GDM ಅಂದ ತಕ್ಷಣ ನಾರ್ಮಲ್ಲಿ ಎಷ್ಟಿರಬೇಕು, ಎಷ್ಟು ಏನು ಅಂತ ನಿಮಗೆ ಅದು ಪ್ರೂಫ್ ಸಮೇತ ತೋರಿಸ್ತೀನಿ, ಇರಿ ಗೊತ್ತಾಗುತ್ತೆ. ಈ GTT ಟೆಸ್ಟಲ್ಲಿ 75 ಗ್ರಾಮ್ ಗ್ಲುಕೋಸ್ನ ತಗೊಂಡು ಟೆಸ್ಟ್ ಮಾಡ್ತಾರಲ್ಲ ಫಾಸ್ಟಿಂಗಲ್ಲಿ. ಸೊ ಅದರಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ ನಾರ್ಮಲ್ ಅಂತಂದರೆ 92 ಇರಬೇಕು, ಅದಕ್ಕಿಂತ ಕಮ್ಮಿ ಇದ್ರೂ ಓಕೆನೆ. ಬಟ್ ನಂದು 212 ಇತ್ತು. ಸೊ ಮತ್ತೆ ಇನ್ನೊಂದು ಸರಿ 1 hour ಬಿಟ್ಟು ಮತ್ತೆ ಸೇಮ್ ಮೆಥಡ್ ಯೂಸ್ ಮಾಡ್ತಾರೆ, GTT ಟೆಸ್ಟೇ ಅದನ್ನು ಕೂಡ. ಅದರಲ್ಲಿ 180 ಇರಬೇಕಿತ್ತು ನಾರ್ಮಲ್ ಅಂತ ಅಂದರೆ, ಬಟ್ ನಂದಿದ್ದು 334 ಇತ್ತು ಶುಗರು. ನೆಕ್ಸ್ಟು ಮತ್ತೆ 2 hours ಬಿಟ್ಟು ಗ್ಲುಕೋಸ್ ಟೆಸ್ಟ್ ಮಾಡ್ತಾರೆ, GTT 75 ಗ್ರಾಮು. ಅದರಲ್ಲಿ 153 ಇರಬೇಕಾಗಿತ್ತು, ನಂದಿದ್ದು 157 ನೋಡಿ, ವಿತ್ ಪ್ರೂಫ್.
ಸೊ ಫೈನಲಿ ಕಲೆಕ್ಟ್ ಮಾಡ್ಕೊಂಡ್ವಿ. ಥೈರಾಯ್ಡ್ ಕೂಡ ಇದೆ ಮತ್ತು ಶುಗರ್ ಕೂಡ ಇದೆ. ನಿಜವಾಗ್ಲೂ ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ, ನನಗೆ ಎಲ್ಲ ಟೈಮಲ್ಲೂ ಶುಗರ್ ಬರುತ್ತೆ ಅಂತ, ಅದರಲ್ಲೂ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಶುಗರ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದರಲ್ಲೂ ನನಗೆ ಶುಗರ್ ಬಂದಾಗ ನನಗೆ ಡಾಕ್ಟರು ಅದನ್ನೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು, ಏಕೆಂದರೆ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಅವರು ಫಸ್ಟು ಫೋನಲ್ಲಿ ಕಳಿಸ್ಬಿಟ್ರು ಅವ್ರಿಗೆ. ನನಗೇನು ಹೇಳಿಲ್ಲ, ಎಲ್ಲಿ ಗಾಬರಿ ಆಗಿಬಿಡ್ತಾಳೋ ಏನೋ ಅಂತಂದ್ಬಿಟ್ಟು ಡಾಕ್ಟರ್ ಹತ್ರ ತೊಗೊಂಡು ಹೋದ್ವಿ. ನಾನೊಬ್ಬಳೇ ಹೋಗಿದ್ದು, ನಮ್ಮ ಯಜಮಾನ್ರು ಬಂದಿರಲಿಲ್ಲ. ಹಿಂಗೆ ಶುಗರ್ ಇದೆಯಮ್ಮ ಅಂತ ಹೇಳಿದ ತಕ್ಷಣ ನನಗೆ ಫುಲ್ಲು ಶಾಕ್ ಆಗೋಯ್ತು, ಶುಗರ್ ಇದೆಯಾ ಅಂತ. ಆಕಾಶನೇ ತಲೆ ಮೇಲೆ ಬಿದ್ದಾಗ ಕಳಿಸ್ಬಿಡ್ತು ನನಗೆ ಶುಗರ್ ಅಂದ ತಕ್ಷಣ. ಇನ್ನೇನಪ್ಪ ಶುಗರ್ ಇದೆ, ಫಸ್ಟ್ ಯೋಚನೆ ಮಾಡಿದ್ದೆ ನಾನು ಶುಗರ್ ಇದೆ ಅಂದ ತಕ್ಷಣ. ಏನು ಮೈಂಡಿಗೆ ಏನು ಬರುತ್ತೆ ಫಸ್ಟ್ ಶುಗರ್ ಇದೆ ಅಂದ ತಕ್ಷಣ ಅಂದರೆ, ನಂಗೆ ಸಿಕ್ಕಾಬಡೆ ಯಾರಿಗೂ ಇಲ್ವೇನೋ, ನಾನು ಒಬ್ಳಿಗೆ ಇದೆಯೇನೋ ಶುಗರು ಅನ್ನೋ ಒಂದು ಫೀಲ್ ಆಗೋಯ್ತು, ಭಯ ಆಗೋಯ್ತು. ಏನೂ ಮಾತಾಡಲಿಲ್ಲ, ಫುಲ್ ನರ್ವಸ್ ಆಗೋದೆ. ಆಗ ಡಾಕ್ಟರ್ ಹೇಳಿದ್ರು, ಭಯ ಪಡಬೇಡ, ನೀವು ಭಯಪಟ್ಟಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಸುಮ್ಮನೆ ಹೆದರಿಸಿದ್ರು. ಅವಾಗ ಆಯಿತು, ಸುಮ್ಮನೆ ಟ್ಯಾಬ್ಲೆಟ್ಗಳೆಲ್ಲ ಕೊಟ್ಟಿದ್ದರು. ಮತ್ತು ಅಲ್ಲಿ ಅದೇ ಬ್ಯಾಪ್ಟಿಸ್ಟ್ ಹಾಸ್ಪಿಟಲನ್ನೇ ಡಾಕ್ಟರ್ ಸಂತೋಷ್ ಅಂತ ಇದ್ದಾರೆ, ಡಯಟಿಷಿಯನು, ಅವ್ರಿಗೆ ರೆಫರ್ ಮಾಡಿದ್ರು. ಅವ್ರನ್ನ ಮೀಟ್ ಮಾಡಿದ್ವಿ. ಅವರು ಒಂದು ಬುಕ್ಸ್ ಕೊಡ್ತಾರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು, ಕೆಲವೊಂದು ಟ್ಯಾಬ್ಲೆಟ್ಸ್ಗಳೆಲ್ಲ ಕೊಡ್ತಾರೆ. ತೋರಿಸ್ತೀನಿ ರೀ. ನನಗೆ ಇರೋ ಐ ಶುಗರಲ್ಲಿ ವಿತ್ತು ಥೈರಾಯ್ಡ್ ಕೂಡ ಐತಲ್ಲ, ಸೊ ಹಂಗಾಗಿ ಅವ್ರು ವಿಸಿಟ್ ಮಾಡಿದಾಗ ಕೂಲಾಗಿ ಕಾಮಾಗಿ ಕುತ್ಕೊಂಡು ಮಾತಾಡಿದ್ರು ಡಾಕ್ಟರ್ ಸಂತೋಷ್ ಅನ್ನೋರು. ಗಾಬರಿ ಪಡೋದ್ರಿಂದ ಏನೂ ಆಗೋದಿಲ್ಲ, ಯಾರು ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲು ಏನು ಮಾಡಬೇಕು, ಈ ಥರ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬಂತು ಅಂತಂದರೆ, ಡಯಾಬಿಟೀಸ್ ಬಂತು ಅಂದರೆ ಏನು ಮಾಡಬೇಕು, ಮೇನ್ ಅದನ್ನು ತಿಳ್ಕೊಳ್ಳಿ, ನರ್ವಸ್ ಆಗಬೇಡಿ ಅಂತ ಹೇಳಿದ್ರು. ಡಯಟ್ ಚಾರ್ಟ್ ಕೊಟ್ಟರು, ನಾವೇನು ತಿನ್ನಬೇಕು, ಹೇಗಿರಬೇಕು, ಮತ್ತು ವಾಕ್ ಎಷ್ಟು ಅವರ್ ವಾಕ್ ಮಾಡಬೇಕು, ಮೆಡಿಷನ್ಸ್ ನಾನು ಕೊಟ್ಟಿರೋ ಮೆಡಿಷನ್ಸ್ ನೀವು ಏನು ತೊಗೋಬೇಕು ಅಂತ. ನನಗೆ ಜಾಸ್ತಿ ಇರೋ ಕಾರಣ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟರು. ಟ್ಯಾಬ್ಲೆಟ್ಸಲ್ಲೂ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟು ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು. ಮಾರ್ನಿಂಗು ಒಂದು ಇಲ್ಲಿ ನಾನೇ ಹಾಕ್ಕೋಬೇಕು, ಇಲ್ಲ ಅಂದರೆ ನಮ್ಮ ಮನೆಯವರಿದ್ದರೆ ಹಾಕಬೇಕು. ಡೈಲಿ ಮಾರ್ನಿಂಗು ಮತ್ತು ಆಫ್ಟರ್ನೂನು ಮತ್ತು ನೈಟು 3 ಟೈಮೂ ಇಂಜೆಕ್ಷನ್ ಹಾಕ್ಕೋತಾನೆ ಇರಬೇಕು. ಇನ್ಸುಲಿನ್ ಹಾಕ್ಕೊಂಡಿಲ್ಲ ಅಂತಂದರೆ ಶುಗರ್ ಹೈ ಆಗಿಬಿಡೋದು, ಏನೂ ತಿನ್ನೋಕ್ಕಾಗ್ತಿರಲಿಲ್ಲ. ಅದು 8 ಮತ್ತು 10 ಅಂತ 8 mm 10 mm ಅಂತ ಬರೋದು. ಒಂದೊಂದು ನನಗೆ ಮೆಡಿಷನ್ ಒಂದು ವಾರಕ್ಕೆ ಸಾಕಾಗ್ತಾನೆ ಇರಲಿಲ್ಲ, ಅಷ್ಟು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಮತ್ತು ಟ್ಯಾಬ್ಲೆಟ್ ತೊಗೊಂಡು ಇನ್ಸುಲಿನ್ ತೊಗೊಂಡು ಕಂಟ್ರೋಲ್ ಆಗ್ತಾಯಿಲ್ಲ, ನೀವು ವಾಕ್ ಮಾಡ್ತಿಲ್ವಾ ಅಂತ ಅನ್ನೋರು. ಅದನ್ನೆಲ್ಲ ಬರೆದು ವಾಟ್ಸಪ್ ಮಾಡಬೇಕಾಗಿತ್ತು. ಮಾರ್ನಿಂಗ್ ಡೈಲಿ ಮಾಡಬೇಕಾಗಿತ್ತು ಅವ್ರು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ. ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಕಂಟ್ರೋಲ್ ಆಗದೇ ಇರೋ ಕಾರಣ ಡಯಟಿಷಿಯನ್ ಕೊಟ್ಟಿರೋ ಫುಡ್ಡು ಅಂದರೆ ಅವರು ಕೊಟ್ಟಿರೋ ಫುಡ್ಗೂ ಹೇಳಿರೋ ಫುಡ್ಗೂ ಕಂಟ್ರೋಲ್ ಆಗ್ತಿರಲ್ಲ. ಸಮ್ಟೈಮ್ ನಾವು ಸ್ವಲ್ಪ ತಿನ್ನೋದ್ರ ಬದಲು ಜಾಸ್ತಿ ತಿನ್ಬಿಡ್ತಾಯಿದ್ದೆ. ಅಂದರೆ ಸ್ವಲ್ಪ ಮುದ್ದೆ ತಿನ್ನೋದ್ರ ಬದಲು ಹಸಿವಾಗ್ತಿತ್ತಲ್ಲ, ಒಂದು ಅರ್ಧ ಮುದ್ದೆ ಜಾಸ್ತಿ ತಿನ್ಬಿಡೋದು, ಆ ಥರ ಮಾಡ್ತಾಯಿದ್ವಿ. ಡಯಟಿಷಿಯನ್ ಡಾಕ್ಟರ್ ಸತೀಶ್ ಸರ್ ಕೊಟ್ಟಿದ್ದು ಏನಪ್ಪ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಚಾರ್ಟಿಗೆ ಬರೀಬೇಕಿತ್ತಲ್ಲ, ಸೊ ಆವಾಗ ಬ್ಲಡ್ ಶುಗರ್ ಎಷ್ಟಿದೆ ಏನು ಅಂತ ಚೆಕ್ ಮಾಡಲಿಕ್ಕೆ ಅಂತ ಮಿಷಿನ್ ಕೊಟ್ಟಿರೋರು. ಸೊ ಅದರಲ್ಲಿ ಚೆಕ್ ಮಾಡಿಕೊಂಡಾಗ ನಾರ್ಮಲ್ ಅಂತಂದರೆ 95 ಇದ್ದರೆ ಓಕೆ, ಬೆಸ್ಟು. ನಮಗೆ 110 120 ಸಮ್ಟೈಮು ಆ ಥರ ಬಂದ್ಬಿಡೋದು. ಯಾಕೆ ಅಂತಂದರೆ ನೈಟು ಊಟ ಸ್ವಲ್ಪ ಜಾಸ್ತಿ ತಿನ್ಬಿಡೋದು, ಹಸಿವಾಗ್ತಾಯಿತ್ತು, ಚೆನ್ನಾಗಿ ಹಸಿವಾಗ್ತಾಯಿತ್ತಲ್ಲ, ಸೊ ಹಾಗಾಗಿ ತಿನ್ಬಿಡೋದು, ಹಂಗೆ ಮಾಡ್ತಾಯಿದ್ದೆ. ಆಮೇಲೆ ಅವರು ನೆಕ್ಸ್ಟ್ ವಿಸಿಟ್ಗೆ ಹೋದಾಗ ಹೇಳಿದ್ರು, ನೀವು ತುಂಬ ಜಾಸ್ತಿನೇ ತೊಗೋಬಾರ್ದು, ಲಿಮಿಟಲ್ಲಿ ಫುಡ್ ತಿನ್ನಬೇಕು, ಇನ್ ಟೈಮ್ಗೆ ಫುಡ್ ತೊಗೋಬೇಕು. ಇನ್ ಟೈಮ್ಗೆ ಫುಡ್ ತೊಗೊಂಡಿಲ್ಲ ಅಂತಂದರೆ ಇನ್ಸುಲಿನ್ ಅದು ತೊಗೊಂಡ್ರೂ ವರ್ಕ್ ಆಗೋಲ್ಲ. ನಮ್ಮಲ್ಲೇ ಆ್ಯಕ್ಚುಲಿ ಒಂದು ಇನ್ಸುಲಿನ್ ಇರುತ್ತೆ, ಸೊ ಅದು ವರ್ಕ್ ಆಗದೇ ಇದ್ದಾಗಲೇ ಸೊ ನಮಗೆ ಶುಗರ್ ಬರೋದು ಅಂತ ಎಲ್ಲ ಡಾಕ್ಟ್ರು ಹೇಳಿದ್ರಲ್ಲ. ಸೊ ಹಾಗಾಗಿ ಊಟ ನಾನು ಜಾಸ್ತಿ ಅತಿಯಾಗಿ ಊಟ ಏನೂ ತೊಗೋತಾ ಇರಲಿಲ್ಲ. ಬೆಳಿಗ್ಗೆ ಮಾರ್ನಿಂಗ್ ಫಾಸ್ಟಿಂಗ್ ಬ್ಲಡ್ ಚೆಕ್ ಮಾಡ್ತೀವಲ್ಲ, ಚೆಕ್ ಆದಮೇಲೆ ಬರ್ಕೋತಾ ಇದ್ವಿ. ಅದಾದಮೇಲೆ 1 ಗ್ಲಾಸ್ ಬಿಸಿನೀರು ತೊಗೋತಾ ಇದ್ದೆ. ನೆಕ್ಸ್ಟ್ ಫುಡ್ ನಾನು ಏನಪ್ಪ ತೊಗೋತಾ ಇದ್ದೆ ಅಂತಂದರೆ, ವಾಕ್ ಮಾಡ್ತಾಯಿದ್ದೆ. 1 hour ವಾಕ್ ಕಂಪಲ್ಸರಿ ಇತ್ತು. ವಾಕ್ ಮಾಡಿ ಬಂದಮೇಲೆ 1 ಗ್ಲಾಸ್ ಮತ್ತೆ ಬಿಸಿ ನೀರು ತೊಗೋತಾ ಇದ್ದೆ. ಅದಾದಮೇಲೆ ತಿಂಡಿ ಬ್ರೇಕ್ಫಾಸ್ಟ್ಗೆ ಏನಾದರೂ ಸಿಂಪಲ್ಲಾಗಿ, ಇನ್ನೇನು ರೈಸ್ ತಿನ್ನೋ ಆಗಿಲ್ಲ, ರೈಸ್ ಐಟಮ್ಸ್ ಏನೂ ತಿನ್ನೋ ಆಗಿಲ್ಲ,
ಫ್ರೂಟ್ಸ್ಗಳು ಸ್ವೀಟ್ ಫ್ರೂಟ್ಸ್ಗಳೇನು ತಿನ್ನಂಗಿಲ್ಲ. ನಾನು ಫೈನಲಾಗಿ ಹೇಳ್ತೀನಿ ಫ್ರೂಟ್ಸ್ಗಳು ಏನೇನು ಸಜೆಸ್ಟ್ ಮಾಡಿದರು ಅಂತ. ನಾನೇನು ಡಯಟ್ ಮಾಡ್ತಾಯಿದ್ದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಇವಾಗ ಅಷ್ಟೇ. ಬ್ರೌನ್ ಬ್ರೆಡ್ಡು, ಅದರಲ್ಲೂ ಮಲ್ಟಿಗ್ರೇನ್ ಬ್ರೌನ್ ಬ್ರೆಡ್ ಸಿಗ್ತಾಯಿತ್ತು, ಅದು ಮತ್ತು ಒಂದು ಮೊಟ್ಟೆ ಫಾಲೋ ಮಾಡಿದ್ರೂ ನನಗೆ ಶುಗರ್ ಕಮ್ಮಿ ಆಗ್ತಾನೇ ಇರಲಿಲ್ಲ, ಲೋ ಆಗ್ತಾನೇ ಇರಲಿಲ್ಲ, ಜಾಸ್ತಿನೇ ಇತ್ತು. ನಾನು ವಾಟ್ಸಪ್ಪಲ್ಲಿ ಬರೆದಿದ್ದನ್ನೆಲ್ಲ ಕಳಿಸೋದ್ನಲ್ಲ, ಸೊ ಅದನ್ನು ನೋಡಿ ಡಾಕ್ಟರ್ ನನಗೆ ಹೇಳೋರು, ಯಾಕೆ ಕರೆಕ್ಟಾಗಿ ಟ್ಯಾಬ್ಲೆಟ್ ತೊಗೋತಾ ಇಲ್ವಾ ವಾಕ್ ಮಾಡ್ತಿಲ್ವಾ ಏನು ಅಂತ. ಮತ್ತು ಡಾಕ್ಟರ್ನ ವಿಸಿಟ್ ಮಾಡಿದಾಗಲೂ ಅಷ್ಟೇ ಮೇಡಮ್ ಯಾವಾಗಲೂ ಬೈಯೋರು, ಯಾಕೆ ಇಷ್ಟೊಂದು ಮಾಡ್ಕೋತಾ ಇದೆಯಾ, ನಾನು ಬೈತಿರೋದು ನಿನ್ನ ಒಳ್ಳೇದಕ್ಕೋಸ್ಕರ, ನೀನು ವಾಕ್ ಮಾಡ್ತಿಲ್ವಾ ಮ್ಯಾಮ್? ವಾಕ್ ಮಾಡ್ತಿದ್ದೀನಿ, ಅದನ್ನು ಜಾಸ್ತಿ ವಾಕ್ ಮಾಡಬೇಕು, ಸುಮ್ಮನೆ ಹಿಂಗೆ ಹೋಗಿ 2-3 ರೌಂಡ್ ಕುತ್ಕೊಂಡ್ಬಿಟ್ರೆ ಆಗೋಲ್ಲ ಅಂತ ಹೇಳೋರು. ಆ್ಯಕ್ಚುಲಿ ನಾನು ಅವ್ರು ಹೇಳ್ದಂಗೆ 2-3 ರೌಂಡ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ, ಮತ್ತು ವಾಕ್ ಮಾಡ್ತಾ ಇರಲಿಲ್ಲ ನಾನು. ನೆಕ್ಸ್ಟು ಅವ್ರು ಹೇಳ್ದಂಗೆ ಅವರು ಹೇಳಿದ್ರು, ವಾಕ್ ಯಾಕೆ ಮಾಡಬೇಕು, ನಾವು ಹೇಳೋದು ನಿಮ್ಗೆ ಅರ್ಥ ಆಗೋಲ್ಲ, ಏನೋ ಒಂಥರ ಶುಗರ್ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡ್ತೀರಾ ನೀವು ಅಂತ. ಆ್ಯಕ್ಚುಲಿ ಶುಗರ್ ಇದ್ದಾಗ ಮಗು ಹೊಟ್ಟೆಯಲ್ಲಿ ದಪ್ಪ ಆಗಿಬಿಡುತ್ತೆ ಶೋಭಾ, ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊ. 1 ಸಲ 2 ಸಲ 3 ಸರಿನೇ ಹೇಳ್ತೀನಿ, ಅರ್ಥ ಆಗಿಲ್ಲ ಅಂತಂದರೆ ಕೇಳಿ. ಏನಕ್ಕೋಸ್ಕರ ನಾವು ಸ್ಟ್ರಗಲ್ ಮಾಡ್ತಾಯಿದ್ದೀವಿ, ನಿಮ್ಮ ಒಳ್ಳೇದಕ್ಕೆ ತಾನೇ ನಾವು ಡಾಕ್ಟರ್ಸ್ ಹೇಳೋದು ಅಂತ ಹೇಳಿ ನನಗೆ ಆವಾಗ ಬಿಡಿಸಿ ಹೇಳಿದ್ರು. ಶುಗರ್ ಬಂದಾಗ ವಾಕ್ ಮಾಡಲೇಬೇಕು ಕಂಪಲ್ಸರಿ, ಕೆಲವೊಂದು ಊಟಗಳನ್ನ ಮಾಡಬಾರ್ದು, ಸ್ವೀಟ್ ಇರುವಂಥದ್ದನ್ನ ದಯವಿಟ್ಟು ತೊಗೋಬೇಡಿ ಅಂತ ಹೇಳಿದ್ರು. ಮತ್ತು ಕೆಲವೊಂದು ಸ್ವೀಟ್ ಆಗಿರುವಂಥ ಹಣ್ಣು, ಬನಾನಾ, ಮ್ಯಾಂಗೋ, ಈ ವಾಟರ್ ಮಿಲನ್, ಈ ಥರದ್ದೆಲ್ಲ ಅವಾಯ್ಡ್ ಮಾಡಿ, ನಿಮ್ಮ ಮಗುಗೋಸ್ಕರ ನೀವು ಮಾಡ್ತಾ ಇರೋದು ಸೊ ಅಂತ ಹೇಳಿಬಿಟ್ಟು ಅವ್ರು ಹೇಳಿದಾಗ ಕಂಪಲ್ಸರಿ ಡಾಕ್ಟರ್ ಹತ್ರ ಈ ಡಾಕ್ಟರು ಸುಕನ್ಯಾ ಮ್ಯಾಮು ನಮಗೆ ಸಂತೋಷ್ ಡಾಕ್ಟರ್ನ ರೆಫರ್ ಮಾಡಿದ್ರಲ್ಲ, ಅಲ್ಲಿ ಹೋದ್ವಿ. ಅವರು ಕೂಡ ನೋಡಿಬಿಟ್ಟು ಜಾಸ್ತಿನೇ ಇದೆ, ಕಂಟ್ರೋಲ್ ಆಗ್ತಿಲ್ಲ, ಟ್ಯಾಬ್ಲೆಟ್ ತೊಗೋತಿಲ್ವ ಅಂತ ಕೇಳಿದ್ರು. ಸೊ ಅವರು ಮತ್ತೆ 1-2 ಟ್ಯಾಬ್ಲೆಟ್ಸ್ಗಳೆಲ್ಲ ಚೇಂಜ್ ಮಾಡಿಕೊಟ್ರು, ಅದನ್ನು ತೊಗೊತಾ ಇದ್ದೆ. ನೆಕ್ಸ್ಟು ಮಾರ್ನಿಂಗ್ ರೊಟೀನ್ ಏನೇನಾಗುತ್ತೆ ಏನು ಎತ್ತ ಇದನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಬ್ಲಡ್ ಶುಗರ್ ಚೆಕ್ ಮಾಡಿದ್ರೂ ಕೂಡ ಅಲ್ಲಿ ಕಮ್ಮಿ ಅಂದರೆ 95 ಬರಬೇಕು. ನನಗೆ 95 ಬರ್ತಾನೆ ಇಲ್ಲ. ಒಂದು 10 ಸಾರಿ ಟೆಸ್ಟ್ ಮಾಡಿದ್ರು ಅಷ್ಟೇ, ಬೆಳಿಗ್ಗೆ 10 ದಿನ ಟೆಸ್ಟ್ ಮಾಡಿದ್ರು ಕಂಟ್ರೋಲ್ ಆಗ್ತಾನೇ ಇಲ್ಲ. ನೆಕ್ಸ್ಟು ಇನ್ನೊಂದು 3rd ಟೈಮು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿಕೊಟ್ರು ನನಗೆ, ಮತ್ತು ಇನ್ನೊಂದು ಡಯಟ್ ಹೇಳ್ಕೊಟ್ರು. ಇದು ಏನಪ್ಪ ಡಯಟ್ ಅಂತ ಅಂದರೆ, ನಾನು ಫಸ್ಟು ನಾರ್ಮಲಾಗಿ ಅನ್ನ ಲೈಟಾಗಿ ತಿಂತಿದ್ದೆ. ಅವ್ರು ಹೇಳಿದ್ರು ಕಾಫಿ ಕುಡಿಬೇಡಿ, ಟೀ ಕುಡಿಬೇಡಿ ಅಂತಂದ್ರೂ ಕುಡಿತಾ ಇದ್ದೆ. ಸೊ ಫೈನಲ್ ವಾರ್ನ್ ಮಾಡಿದ್ರು 3rd ಟೈಮ್ ನನಗೆ, ಸ್ಟ್ರಿಕ್ಟಾಗಿದ್ದರೆ ನಿಮ್ಮ ಮಗು ಉಳಿಯುತ್ತೆ, ಇಲ್ಲ ಅಂದರೆ ನಿಮ್ಮ ಮಗು ಉಳಿಯೋ ಚಾನ್ಸಸ್ ಇಲ್ಲ ಅಂತ ಯಾವಾಗ ಓಪನ್ ಮೈಂಡೆಡಲ್ಲಿ ಹೇಳಿದ್ರು, ನನ್ನ ಕಿವಿಗೆ ಅವಾಗ ಬಿದ್ದಿತ್ತು. ಫ್ರಾಂಕ್ಲಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ಅವಾಗ ಬಿದ್ದಿದ್ದು. ಸ್ಟ್ರಿಕ್ಟಾಗಿರಬೇಕು, ಬಾಯಿ ರುಚಿನ ನಂಬ್ಕೊಂಡು ಹೋಗ್ಬಾರ್ದು ನಾನು, ಶುಗರ್ ಅಂದರೆ ಈಗ ಅಂತ ಅಂದ್ಬಿಟ್ಟು ನನಗೆ ಅವಾಗ ಗೊತ್ತಾಗಿದ್ದು. ಒಂದು ಶುಗರ್ ಹೈ ಆಗ್ತಾ ಹೋಯ್ತು ಅಂತ ಅಂದರೆ ಮಗು ಹೊಟ್ಟೆಯಲ್ಲಿ ದಪ್ಪ ಆಗ್ತಾ ಹೋಗುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ ಅಮ್ಯುನಿಟಿಕ್ ವಾಟರ್ ಅಂತ ಇರುತ್ತಲ್ಲ ಹೊಟ್ಟೆಯಲ್ಲಿ, ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಸೊ ಅದರಿಂದ ಉಸಿರುಗಟ್ಟೋ ಚಾನ್ಸಸ್ ಇರುತ್ತೆ ಮಗುಗೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ಮೇಯ್ನು ದಪ್ಪ ಆಗಿಬಿಡುತ್ತೆ. ಶೋಲ್ಡರ್ ಏನಾದರೂ ದಪ್ಪ ಆಯಿತು ಅಂದರೆ ಇಲ್ಲೆಲ್ಲ ಕೊಬ್ಬು ತುಂಬ್ಕೊಂಡಿರುತ್ತೆ. ಸೊ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ, ಏನು ಹೇಳೋಕ್ಕಾಗಲ್ಲ. ಅದರಲ್ಲೂ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರೋದಿಲ್ಲ, ಸೆಕ್ಷನ್ನೇ ಮಾಡಬೇಕಾಗುತ್ತೆ ಅಂತೆಲ್ಲ ಹೇಳಿದಾಗ ಕೂತ್ಕೊಂಡು ಯೋಚನೆ ಮಾಡಿ ನೆಕ್ಸ್ಟ್ ಡೇಯಿಂದ ಅವ್ರು ಕೊಟ್ಟದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಹೋದೆ. ಮಾರ್ನಿಂಗ್ ಎದ್ದ ತಕ್ಷಣ ಚೆಕ್ ಮಾಡಿದ್ವಿ, 95 ಬರಲೇ ಇಲ್ಲ, 110 120ನೇ ಬಂತು. ಏನು ರೀಸನ್ ಇದು 120 ಬಂತು ಅಂತಂದರೆ, ನಾನು ನೈಟ್ ಏನು ತಿಂದಿದ್ದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಇವಾಗ ಓಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಎದ್ದು ಟೆಸ್ಟ್ ಮಾಡಿದ್ಬಿಟ್ಟು ಬರೆದ್ವಿ, ಡಾಕ್ಟರ್ಗೆ ಕಳಿಸಿದ್ವಿ. ಅವರು ಸುಮ್ಮನೆ ಆದರು. ನೆಕ್ಸ್ಟ್ ವಾಕ್ ಮಾಡಲೇಬೇಕು ಕಂಪಲ್ಸರಿ ಅಂತ ನನ್ನ ಮನಸ್ಸಿಗೆ ನಾನೇ ದೃಢ ನಿರ್ಧಾರ ಮಾಡಿಕೊಂಡು ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂಸ್ ವಾಕ್ ಮಾಡಿದೆ, 1 hour 1.5 hour ಚೆನ್ನಾಗಿ ವಾಕ್ ಮಾಡಿದೆ. ವಾಕ್ ಮಾಡಿ ಬಂದು 1 ಗ್ಲಾಸ್ ಬಿಸಿನೀರು, ಮತ್ತು ಬ್ರೇಕ್ಫಾಸ್ಟು ಯಾವುದೇ ಥರ ರೈಸ್ ಐಟಮ್ಸ್ ಏನೋ ತಿನ್ನೋಂಗಿಲ್ಲ. ಸೊ ಹಾಗಾಗಿ ಇವನ್ ದೋಸೆ ಕೂಡ ನಾನು ತಿಂತಾ ಇರಲಿಲ್ಲ. ಹೇಳ್ತಿದ್ರು ಅಟ್ಲೀಸ್ಟ್ 1 ದೋಸೆ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ ತಿನ್ನಿ ಅಂತ ಅನ್ನೋರು, ಬಟ್ ನಾನು ಅದನ್ನು ತಿನ್ನಲಿಲ್ಲ. ನಾನು ಸಜೆಸ್ಟ್ ಮಾಡ್ಕೊಂಡಿದ್ದು, ನನಗೆ ಸಜೆಸ್ಟ್ ಮಾಡಿದ್ದು ಡಾಕ್ಟರು ಮಕಾನ್ ತಿನ್ನೋಕ್ಕೆ ಹೇಳಿದ್ರು. ಅದು 1 ಮುಷ್ಟಿಯಷ್ಟು ಮಕಾನು ಶುಗರ್ ಕಂಟ್ರೋಲ್ ಮಾಡುತ್ತೆ ಅಂತ, ಮತ್ತು ಮಲ್ಟಿಗ್ರೇನು ವೀಟಾ ಬ್ರೆಡ್ ಅಂದರೆ ಬ್ರೌನ್ ಬ್ರೆಡ್ ಬರುತ್ತೆ ಮಲ್ಟಿಗ್ರೇನ್, ಅದು 1 ಎಗ್ಗು
ಅದು ಬಾಯ್ಲ್ಡ್ ಎಗ್ ಬೇಡ, ನಾರ್ಮಲ್ಲು ಬ್ರೌನ್ ಬ್ರೆಡ್ ಮೇಲೆ ನೀವು ತವ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ಬೋದಲ್ಲ, ಲೈಕ್ ಆ ಥರ ಮಾಡಿ ಅಂತಂದರು. ನಾನು ಅದನ್ನು ಫಾಲೋ ಮಾಡಿದೆ. ನೆಕ್ಸ್ಟ್ ಅದಾದಮೇಲೆ ಟ್ಯಾಬ್ಲೆಟ್ಸ್ ಆ್ಯಸ್ ಯೂಶ್ವಲ್ ಅವ್ರು ಕೊಟ್ಟಿದ್ದು. ಮತ್ತು ನನಗೆ ಜಾಸ್ತಿನೇ ಇತ್ತಲ್ಲ ಶುಗರ್, ಹಾಗಾಗಿ ಇನ್ಸುಲಿನ್ ಸ್ಟಾರ್ಟ್ ಮಾಡಿದರು. 8 to 10 ಈ ಥರ ಮಾರ್ನಿಂಗ್ ಎದ್ದು, ಇಲ್ಲ ಅಂತಂದರೆ ಇಲ್ಲಿ ಕೊಟ್ಕೋಬೇಕಾಗಿತ್ತು, ಇಲ್ಲ ಅಂತಂದರೆ ತೊಡೆಗೆ ಯಾರಾದರೂ ಇದ್ದರೆ ಇಲ್ಲಿ ಕೊಡ್ಸ್ಕೊತಾ ಇದ್ದೀನಿ, ನನಗೆ ನಾನು ಕೊಟ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸೊ ಇಲ್ಲ ಅಂತಂದರೆ ತೊಡೆಗೆ ನಾನೇ ಕೊಟ್ಕೊಳ್ವೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮು ನಾನು ಇನ್ಸುಲಿನ್ ತೊಗೊಳ್ಳೇಬೇಕಾಗಿತ್ತು, ಅಷ್ಟು ಶುಗರ್ ಇತ್ತು. ಸೊ ಮಧ್ಯಾಹ್ನನೂ ಕೂಡ ಊಟ ಆದಮೇಲೆ ವಾಕ್ ಮಾಡಲೇಬೇಕಾಗಿತ್ತು ಕಂಪಲ್ಸರಿ. ಮಧ್ಯಾಹ್ನ ಊಟಕ್ಕೆ ನಾನೇನು ತೊಗೋತಾ ಇದ್ದೆ ಅಂತಂದರೆ ಮುದ್ದೆ ತೊಗೋತಾ ಇದ್ದೆ, ಸ್ವಲ್ಪ ಪಲ್ಯ ತೊಗೋತಾ ಇದ್ದೆ. ಇನ್ ಕೇಸ್ ಮುದ್ದೆ ಇಲ್ಲ ಅಂತಂದ್ರೆ ಸ್ಮಾಲ್ ಮುದ್ದೆ ಅಷ್ಟೇ. ನಾವು ಸಾಮಾನ್ಯವಾಗಿ ಒಂದಿಷ್ಟು ದಪ್ಪ ಮುದ್ದೆ ಮಾಡ್ತೀವಿ. ನಾವು ಶುಗರ್ ಇದ್ದಾಗ ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಂದರೆ ಇಷ್ಟೇ, ಅದರಲ್ಲಿ ಅರ್ಧಕ್ಕಿಂತ ಅರ್ಧ ಅಷ್ಟೇ. ಅದ್ರ ಜೊತೆ ಪಲ್ಯ ಜಾಸ್ತಿ ತೊಗೋಬೇಕು. ಮುದ್ದೆ ಕಮ್ಮಿ ಮಾಡಿದ್ರು ಕಾರ್ಬೋಹೈಡ್ರೇಟ್ಸ್ ಏನಿದೆ ಇದನ್ನೆಲ್ಲ ಕಮ್ಮಿ ತೊಗೊಂಡು ಶುಗರ್ ಇರುವಂಥದ್ದನ್ನ ಮತ್ತು ಪಲ್ಯಗಳು ಇದನ್ನು ಜಾಸ್ತಿ ತೊಗೋಬೇಕು ಅಂತಲೇ ಸಜೆಸ್ಟ್ ಮಾಡಿದರು. ತೊಗೊಂಡೆ. ಆವಾಗ ಒಂದು ಮುಷ್ಟಿ ಮಕ್ಕನ್ ಫ್ರೈ ಮಾಡಿಬಿಟ್ಟು ತೊಗೋತಾ ಇದ್ದೆ ಮಕ್ಕನ್ನ. ಮತ್ತು ನೈಟ್ ಊಟಕ್ಕೆ 1-2 ಚಪಾತಿ. ಫಸ್ಟು 2 ಚಪಾತಿ ತಿಂತಾಯಿದ್ದೆ, ಮತ್ತು ಚೆಕ್ ಮಾಡಿದಾಗ ಅಷ್ಟೇ ಇತ್ತು. ಊಟ ಆದಮೇಲೆ ಚೆಕ್ ಮಾಡಬೇಕಿತ್ತಲ್ಲ ಮಧ್ಯಾಹ್ನ ಮತ್ತು ರಾತ್ರಿ, ಕಮ್ಮಿ ಆಗ್ತಾನೇ ಇರಲಿಲ್ಲ, ಅಷ್ಟೇ ಬರಿತಾ ಇದ್ದೆ. ಸಮ್ ಟೈಮ್ 150 ಆಗಿಬಿಡ್ತಾಯಿತ್ತು, 120 ಇದ್ದಿದ್ದು. ಆವಾಗ ಡಾಕ್ಟರಲ್ಲಿ ನೀವು ಊಟ ಜಾಸ್ತಿ ಮಾಡಿದ್ದೀರಾ, ಕಂಟ್ರೋಲ್ ಮಾಡಿ ಮತ್ತು ವಾಕ್ ಮಾಡಿ ಅಂತ. ಮತ್ತು ಸಂಜೆ ಊಟಕ್ಕೆ 2 ಚಪಾತಿ ಬದಲು ನಾನು 1 ಚಪಾತಿ ಟ್ರೈ ಮಾಡಿದೆ. 1 ಚಪಾತಿ, ಸ್ವಲ್ಪ ಪಲ್ಯ, ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಸು ಮತ್ತು ಇನ್ಸುಲಿನ್ಸು, ಈ ಥರ ಏನು ಮಾಡಬೇಕು ಏನು. ಒಂದು ದಿನ ಮುದ್ದೆ ತೊಗೊಂಡ್ರೆ ಒಂದು ದಿನ ಚಪಾತಿ ತೊಗೊಳ್ಳೋದು, ಒಂದು ದಿನ ಬ್ರೌನ್ ಬ್ರೆಡ್ ತೊಗೊಳ್ಳೋದು, ಅದ್ರ ಜೊತೆ ಬೇರೆ ಏನು ತೊಗೋಬೋದು, ಈ ಥರ ಎಲ್ಲ ಕುತ್ಕೊಂಡು ಚೆಕ್ ಮಾಡಿಕೊಂಡು ಡಾಕ್ಟರ್ನ ಸಜೆಸ್ಟ್ ಮಾಡಿದ್ರಲ್ಲ ಅವ್ರ ಹತ್ರನೇ ಕೇಳಿಕೊಂಡು ಈ ಥರ ಮಾಡಿಕೊಂಡು ಫೈನಲಿ 37 ವೀಕಿಗೆ ನನಗೆ ಲಾಸ್ಟ್ ವಿಸಿಟ್ಗೆ ಹೋಗಿದ್ದು ನಾನು. 4 ಡೇಸ್ಗೆ 37 ವೀಕಿಗೆ ನನಗೆ ಕೆಲವರೆಲ್ಲ ಹೇಳೋರು ಬೇಗನೆ ಆಗಿಬಿಡುತ್ತೆ, 37-38 ವೀಕ್ಸಲ್ಲೆಲ್ಲ ಮಗು ಆಗುತ್ತೆ, 40 ವೀಕ್ಸ್ವರೆಗೂ ಕಾಯೋದೇ ಬೇಡ, ಯಾಕೆಂದರೆ ನಿನಗೆ ಶುಗರ್ ಇದೆ, ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ, ನಿನಗಾಗೋದು C-ಸೆಕ್ಷನ್ನೇ ಆಗುತ್ತೆ, ಮಗು ದಪ್ಪ ಆಗಿಬಿಟ್ಟಿರುತ್ತೆ, ನೀನು ನೋಡಿದ್ರೆ ಹೇಳೋದು ಮಾತು ಕೇಳಲ್ಲ. ಹಾಗೆ ನಾವು ಏನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಲ್ವಾ. ನಾವು ಎಷ್ಟು ಮೆಡಿಸಿನ್ ತೊಗೊಂಡ್ರೂ ಕಂಟ್ರೋಲ್ ಆಗ್ತಿಲ್ಲ, ಡಯಟ್ ಮಾಡಿದ್ರೂ ಕಂಟ್ರೋಲ್ ಆಗ್ತಿಲ್ಲ. ನನಗೆ ಬೇಜಾರಾಗ್ಬಿಟ್ಟಿತ್ತು. ಫೈನಲಿ ಅದೇ ವಾಕ್ ಜಾಸ್ತಿ ಮಾಡಿದ್ವಿ, ಅವ್ರು ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತೊಗೊಂಡ್ವಿ. ಯಾರು ಏನೇ ಹೇಳಿದ್ರು ಮೇಯ್ನು ನನ್ನ ಕಿವಿಗೆ ಹಾಕ್ಕೊಳ್ಳಿಲ್ಲ. ನನ್ನ ಗೋಲ್ ಏನಿತ್ತು, ನನ್ನ ಮಗುಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು, ನಾನು ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತ. ಸೊ ಎಲ್ಲರಿಗೂ ನಾನು ಹೇಳೋದು ಅಷ್ಟೇ, ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸು ಮೆಡಿಸಿನ್ಸು ಅಥವಾ ಏನು ಸಜೆಸ್ಟ್ ಮಾಡಿರ್ತಾರೋ ಅದನ್ನು ಮಾಡಿ, ಮತ್ತು ವಾಕ್ ಮಾಡಿ ಚೆನ್ನಾಗಿ. ಇಂಪಾರ್ಟೆಂಟ್, ವಾಕ್ ಮಾಡಲೇಬೇಕು ಕಂಪಲ್ಸರಿ. ಮಧ್ಯಾಹ್ನ, ರಾತ್ರಿ, ಬೆಳಿಗ್ಗೆ ಎಲ್ಲ ಮಾಡಲೇಬೇಕು. ನಾವು ಬೆಳಿಗ್ಗೆನೂ ಮಾಡ್ತಾಯಿದ್ದೆ, ರಾತ್ರಿನೂ ಮಾಡ್ತಾಯಿದ್ದೆ, ಮಧ್ಯಾಹ್ನನೂ ಮಾಡ್ತಾಯಿದ್ವಿ. ಮತ್ತು ಬೆಳಿಗ್ಗೆ ಫಾಸ್ಟಿಂಗಲ್ಲಿ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಬರೀಬೇಕಾಗಿತ್ತು, ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಕೂಡ ಚೆಕ್ ಮಾಡಬೇಕಿತ್ತು 1 ಅವರ್ ಬಿಟ್ಟು, ಮತ್ತು ರಾತ್ರಿ ಊಟ ಆದಮೇಲೆ 1 ಅವರ್ 2 ಅವರ್ಸ್ ಬಿಟ್ಬಿಟ್ಟು ನಾವು ಚೆಕ್ ಮಾಡಿ ಬರೀಬೇಕಾಗಿತ್ತು. ಫೈನಲಿ 37 ವೀಕ್ಸ್ಗೆ 4 ಡೇಸಲ್ಲಿ ನನ್ನ ಮಗ ಡೆಲಿವರಿ ಆಯಿತು. ಅದು ನಾರ್ಮಲ್ ಡೆಲಿವರಿನೇ ಆಯಿತು. ಬೇರೆಯವರೆಲ್ಲ ಹೇಳಿದ್ರಲ್ಲ ಅದನ್ನೆಲ್ಲ ಕಿವಿಗೆ ಇಟ್ಕೊಂಡಿದ್ದೆ, ನಿನಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ನಿನಗೆ C-ಸೆಕ್ಷನ್ ಆಗುತ್ತೆ ಅಂತ. ಫೈನಲಿ ನನಗಾಗಿದ್ದೆ ನಾರ್ಮಲ್ ಡೆಲಿವರಿ. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಎಸ್ಪೆಷಲಿ ಫಸ್ಟ್ ಒನ್ನು ನಿಮಗೆ ನಾರ್ಮಲ್ ಡೆಲಿವರಿ ಆಗಿತ್ತು ಅಂತಂದರೆ C-ಸೆಕ್ಷನ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಷ್ಟೇ ಆಗಲಿ ಏನೇ ಆಗಲಿ ನಾವು ನೋವು ತಿಂದ್ರೂ ಪರವಾಗಿಲ್ಲ, ನಾರ್ಮಲ್ ಡೆಲಿವರಿ ಆಗಲೇಬೇಕು. ಇಷ್ಟೆಲ್ಲ ನೋವು ತಿಂದಿರತ್ತೀನಿ ಅಂತ ನಾನು ಎಷ್ಟು ಕೇಳಿಕೊಂಡೆ ಡಾಕ್ಟ್ರನ್ನ, ಮೇಡಮ್ ಕಾಲಿಗೆ ಬಿದ್ದುಬಿಡ್ತೀನಿ, ಈ ಪೇನೆಲ್ಲ ನಂಗೆ ತಡೆಯೋಕ್ಕಾಗ್ತಿಲ್ಲ ಅಂತ. ಯಾಕೆಂದರೆ ಶುಗರ್ ಇತ್ತು ಅನ್ನೋ ಕಾರಣಕ್ಕೆ ಊಟ ಕೊಟ್ಟಿರಲಿಲ್ಲ, ತಿಂಡಿ ಕೊಟ್ಟಿರಲಿಲ್ಲ. ನಾನು ಅಡ್ಮಿಟ್ ಆಗಿದ್ದೆ ಬೆಳಿಗ್ಗೆ ಒಂದು 10 ಗಂಟೆ ಹಂಗೆ. ಅದು ವಾಟರ್ ಹೋಗ್ತಾ ಇದೆ ಅನ್ನೋ ಒಂದು ಲೀಕೇಜ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಮಗೆ ಅಡ್ಮಿಟ್ ಆಗಿತ್ತು. ಸೊ ಒಂದು ಸಪೋಟ ಜ್ಯೂಸ್ ಕೊಟ್ಟರು, ಸಪೋಟ ಜ್ಯೂಸ್ ಮಾತ್ರ ಕುಡಿದಿದ್ದು. ಇನ್ನೂ ನನ್ನ ಮಗ ಹುಟ್ಟಿದ್ದು ಸಂಜೆ 7 ಗಂಟೆ 15 ನಿಮಿಷಕ್ಕೆ ಹುಟ್ಟಿದ. ಅಲ್ಲಿಂದ ಅಲ್ಲಿವರೆಗೆ ಎಷ್ಟು ಸುಸ್ತಿರುತ್ತೆ, ಎಷ್ಟು ಟಯರ್ಡ್ ಇರುತ್ತೆ, ಆ ನೋವು. ಸುಕ್ಕನ್ನೇ ಮ್ಯಾಮ್ ನಿಜವಾಗ್ಲೂ ಹೇಳಬೇಕು, ಅವ್ರು ಬಂದು ಚೆಕ್ ಮಾಡಿಬಿಟ್ಟು ಹೋಗೋರಲ್ಲ, ಒಂದು 5 ನಿಮಿಷ 10 ನಿಮಿಷಕ್ಕೂ ಸಮಾಧಾನ ಮಾಡೋರು.
ಏನಾಗಲ್ಲ, ಕಂಟ್ರೋಲ್ ಮಾಡ್ಕೊ, ಏನಾಗಲ್ಲ, ನೀನು ಕಾಲಿಗೆ ಬಿದ್ದುಬಿಡ್ತೀನಿ ಮ್ಯಾಮ್, ಸಿ ಸೆಕ್ಷನ್ ಮಾಡಿಬಿಡಿ, ನನಗೆ ನೋವೇ ಬೇಡ, ಇಂಜೆಕ್ಷನ್ ಕೊಟ್ಬಿಡಿ ಅಂತ. ಅವ್ರು ಬಿಡಿಸಿ ಹೇಳೋರು, ನೀವು ಇಂಜೆಕ್ಷನ್ ತಗೋತಿರಲ್ಲ ಬೆನ್ನಿಗೆ, ಅಷ್ಟು ಸುಲಭ ಅಲ್ಲ, ಲೈಫ್ ಲಾಂಗ್ ಅದರಲ್ಲಿ ಎಷ್ಟು ಪೇನ್ ಅನುಭವಿಸ್ತೀರ ಗೊತ್ತಾ. ಒಂದು ಅರ್ಧ ಗಂಟೆ 1 ಅವರ್ ನೀವು ಇದರಲ್ಲಿ ಸಮಾಧಾನ ಮಾಡಿಕೊಂಡು ನಾರ್ಮಲ್ ಡೆಲಿವರಿ ಮಾಡ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ನೀವು ಚೆನ್ನಾಗಿರ್ಬೋದು. ಸಿ ಸೆಕ್ಷನ್ ಬೇಡ ಅಂತ ಅವ್ರು ಬಿಡಿಸಿ ಹೇಳಿದ್ರು. ಅವಾಗ ಆ ನೋವಲ್ಲಿ ನಾವು ಕೇಳೋ ಟೆನ್ಷನ್ ನಮಗೆ ಇರಲ್ಲ, ಮೈಂಡ್ಸೆಟ್ಟೇ ನಮ್ಗೆ ಒಂಥರ ಇರುತ್ತೆ. ನಾವು ಕಮ್ಮಿ ಆಗಿಬಿಡ್ಬೇಕು, ಮಗು ಆಗಿಬಿಡ್ಬೇಕು ಅನ್ನೋ ಒಂದು ಇದರಲ್ಲಿ ಇರ್ತೀವಿ ಅಷ್ಟೇ ನಾವು. ಬಟ್ ಡಾಕ್ಟರ್ ಹೇಳಿದಾಗ ಕೇಳೋ ಮೈಂಡ್ಸೆಟ್ಟಲ್ಲಿ ನಾವು ಇರಲ್ಲ, ಆಗಲೇ ಹೇಳ್ದಂಗೆ. ಆಮೇಲೆ ಅಂತೂ ಇಂತೂ ಬೇಗ ಡೆಲಿವರಿ ಆಯಿತು, ಆವಾಗಲೇ ಸಮಾಧಾನ ಆಯಿತು. ತುಂಬ ಜನ ಈ ಶುಗರ್ ಇದ್ದಾಗ ನಾರ್ಮಲ್ ಡೆಲಿವರಿ ಆಗಲ್ವಂತೆ, ಆ ಒಂದು ಪರಿಕಲ್ಪನೆ ದಯವಿಟ್ಟು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ನನಗೆ ಆಗಿದೆ. ನೀವು ಟ್ರೈ ಮಾಡಬೇಕು, ಸ್ವಲ್ಪ ಅವ್ರು ಏನು ಹೇಳ್ತಾರೆ ಅವ್ರು ಸಜೆಸ್ಟ್ ಮಾಡೋದನ್ನು ಕೇಳಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಶುಗರ್ ಬಂದರೂ ಅಷ್ಟೇ, ಥೈರಾಯ್ಡ್ ಬಂದ್ರೂ ಅಷ್ಟೇ. ನೆಕ್ಸ್ಟು ಇದು ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬಂದಾಗ ಲೈಫ್ ಲಾಂಗ್ ಇದ್ದೇ ಇರುತ್ತಾ ಅನ್ನೋ ಪ್ರಶ್ನೆ ಎಲ್ಲ ಇರುತ್ತಲ್ವ, ಅದು ಖಂಡಿತವಾಗ್ಲೂ ಇಲ್ಲ. ಕೆಲವೊಮ್ಮೆ ಲೈಫಲ್ಲಿ ಮುಂದೆ ಇವಾಗ ಒಂದು 50% ಅದು ಡೆಲಿವರಿ ಆಗ 10 ವರ್ಷಕ್ಕೋ 5 ವರ್ಷಕ್ಕೋ 15 ವರ್ಷಕ್ಕೋ ಒಂದು 50% ಚಾನ್ಸಸ್ ಇರುತ್ತೆ. ಡಾಕ್ಟರೇ ಹೇಳ್ತಾರೆ ನಮಗೆ ಡಿಸ್ಚಾರ್ಜ್ ಮಾಡಬೇಕಾದ್ರೆ. ಇವಾಗ ಇವತ್ತು ಡೆಲಿವರಿ ಆಯಿತು 26ಗೆ ನಮ್ಮ ಶ್ರೀವೇಣಿ ಹುಟ್ಟಿದ. ಡಿಸೆಂಬರ್ 26 7:00 7:15 ಗೊತ್ತಾ. ನೆಕ್ಸ್ಟ್ ಒಂದು 3 ಡೇಸ್ ಅವರು ಫಾಲೋ ಅಪ್ ಮಾಡ್ಲಿಕ್ಕೆ ಇಟ್ಕೊಂಡಿರ್ತಾರೆ, ಸಡನ್ನಾಗಿ ಕಳಿಸೋದಿಲ್ಲ. ಸೊ ಆವಾಗ ಎಲ್ಲ ಚೆಕ್ ಮಾಡ್ತಾರೆ, ಶುಗರ್ ಇದೆಯಾ, ಥೈರಾಯ್ಡ್ ಇದೆಯಾ, ಏನು ಎತ್ತ ಎಲ್ಲನೂ. ಥೈರಾಯ್ಡ್ ಟ್ಯಾಬ್ಲೆಟು ಇನ್ನು ಸ್ವಲ್ಪ ದಿನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು, ಕೊಟ್ಟರು. 1-2 ತಿಂಗಳು 3 ತಿಂಗಳು, ಒಂದು 6 ವಾರಗಳು ಅಂದರೆ ಒಂದು 2 ತಿಂಗಳು ಗ್ಯಾಪ್ ಇಟ್ಟು ಮತ್ತೆ ಬಂದು ಶುಗರ್ ಟೆಸ್ಟು, ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಮಾಡಿಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದನ್ನೆಲ್ಲ ಹೋಗಿ ಮಾಡಿಸಿದಾಗ ನನಗೆ ಯಾವುದೇ ಥರ ಏನೂ ಇರಲಿಲ್ಲ, ಎಲ್ಲ ನಾರ್ಮಲ್ ನೆಗೆಟಿವ್ ಇತ್ತು, ಯಾವುದೇ ಥರದ್ದು ಪ್ರಾಬ್ಲಮ್ ಇರಲಿಲ್ಲ. ನಂಗೆ ಸ್ವಲ್ಪ ಆವಾಗ ಹ್ಯಾಪಿ ಆಯಿತು. ಶುಗರ್ ಅನ್ನೋದು, ಥೈರಾಯ್ಡ್ ಅನ್ನೋದು ತಲೆಯಿಂದ ಇಳಿತಲ್ಲಪ್ಪ ಅನ್ನೋದು ನನಗೆ ಸ್ವಲ್ಪ ಸಮಾಧಾನ. ನಿಜವಾಗ್ಲೂ ಆರೋಗ್ಯವಾಗಿರಬೇಕು ಅನ್ನೋದು ಇದಕ್ಕೇ. ಇದೆಲ್ಲ ಏನಕ್ಕೆಪ್ಪ ಆಗುತ್ತೆ ಜಾಸ್ತಿ ಅಂತಂದರೆ ಆಲ್ಮೋಸ್ಟು ಹೆರಿಡಿಟಿ ಮೇಲೆ ಬರುತ್ತೆ. ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಇನ್ನು ನಮ್ಮ ತಂದೆ ತಾಯಿಗೋ ಇಲ್ವಾ ನಮ್ಮ ಯಜಮಾನ್ರ ತಂದೆ ತಾಯಿಗೋ, ನಮ್ಮ ತಾತದಿರಿಗೋ, ಯಾರಿಗೋ ಅಜ್ಜಿದಿರಿಗೋ ಇರುತ್ತೆ. ಈ ಹೆರಿಡಿಟಿ ಮೇಲೊಂದು ಬರುತ್ತೆ, ಮತ್ತು ನಮ್ಮ ಲೈಫ್ ಸ್ಟೈಲಿಂದ ಒಂದು ಬರುತ್ತೆ. ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೋಬೇಕು. ನಾನು ಲೈಫ್ ಸ್ಟೈಲ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೇ ಹಾಕ್ತೀನಿ. ಸೊ ಇದಿಷ್ಟು ನಮ್ಮ ಶ್ರೀವಿನ ಪ್ರೆಗ್ನೆನ್ಸಿ ಜರ್ನಿ. ಸೊ ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದಕ್ಕೂ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ಕೇಳಿದ್ರೆ ಬೆಸ್ಟ್ ರಿಸಲ್ಟ್ ಹಾಸ್ಪಿಟಲಿಂದ ಹೊರಗಡೆ ಬರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂಥ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನಮಗೆ ಸಪೋರ್ಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.